ಇಂಡಿಯಾದಲ್ಲಿ 35% ಮಕ್ಕಳು ಅಂಡರ್ ನರಿಶ್ಡ್, ಮಾಲ್ ನರಿಶ್ಡ್. 35% ಮಕ್ಕಳು ಒಬೀಸ್. ಇನ್ ದ ಟೋಟಲ್ ಪಾಪ್ಯುಲೇಷನ್ ನೋಡಿದ್ರೆ ಮಕ್ಕಳ ಪಾಪ್ಯುಲೇಷನ್ 30-40% ಮಕ್ಕಳು ಒಬೇಸಿಟಿನೂ ಇದೆ. ದಟ್ ಈಸ್ ಅ ಡಿಫ್ರೆಂಟ್ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ಈಗ ಹೀ ಈಸ್ ಅಬೌಟ್ 4 years ಓಲ್ಡ್ ಬಾಯ್. ಏನಾಗಿದೆ, ಪ್ರೀತಿ ಮುದ್ದು ಮನೇಲಿ ಇರ್ತದೆ, ಅಜ್ಜಿ ಇರಲಿ ಅಜ್ಜ ಇರಲಿ ಪೇರೆಂಟ್ಸ್ ಇರಲಿ, ವಿತೌಟ್ ಅವರ್ ನಾಲೆಜ್ ನಾವು ಎಕ್ಸೆಸಿವ್ ಮುದ್ದು ಮಾಡಿಬಿಡ್ತೀವಿ, ಎಕ್ಸೆಸಿವ್ ಲವ್ ಕೊಟ್ಬಿಡ್ತೀವಿ. ನಾವು ನೋಡಲ್ಲ ಎಲ್ಲಿ ಲೈನ್ ಡ್ರಾ ಮಾಡಬೇಕು, ಎಲ್ಲಿ ಹೇಳಬೇಕು, ಎಲ್ಲಿ ನೋ ಅಂತ ಹೇಳಬೇಕು, ಹೇಳಲ್ಲ. ಸೊ he is almost about 8 to 10 kgs overweight. Because of that he is developing problems, obesity related problems. Obesity is a bigger problem than undernourishment ಅಂತ ಹೇಳ್ತೇನೆ ನಾನು. ಸ್ವಲ್ಪ ಒಂದು 2 kg ಮಗು ಕಡಿಮೆ ಇದ್ರೂ ಓಕೆ, ಆಕ್ಟಿವ್ ಇರಿ, ಆಟ ಆಡ್ಕೊಂಡಿರಲಿ, ಮೈಲ್ ಸ್ಟೋನ್ ಚೆನ್ನಾಗಿದೆ. 4-5 kg ಜಾಸ್ತಿ ಇದ್ದಾನೆ ಈಸ್ ಮೋರ್ ಡೇಂಜರಸ್. ನಾನು ಮುಂಚೆನೂ ಹೇಳಿದ್ದೀನಿ. ಯಾಕಂದರೆ ಒಬೇಸಿಟಿ ಫ್ಯೂಚರಲ್ಲಿ ಅವನಿಗೆ ಅರ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ ಅರ್ಲಿ ಬರುತ್ತೆ. ಡಯಾಬಿಟಿಸ್ ಇಲ್ಲಿ, ಹೈಪರ್ ಟೆನ್ಷನ್ ಇಲ್ಲಿ, ಥೈರಾಯ್ಡ್ ಡಿಸಾರ್ಡರ್ಸ್ ಇಲ್ಲಿ ಬೇಗ ಬರುತ್ತೆ 25 ವರ್ಷದಲ್ಲಿ, 30 ವರ್ಷದಲ್ಲಿ. ಸೊ ನನ್ನ ಮೆಸೇಜ್ ಏನಂದರೆ, ಮಕ್ಕಳಿಗೆ ಮುದ್ದು ಮಾಡ್ತೀವಿ ನಾವು, ಸರ್ ಚಿಪ್ಸ್ ಕೇಳ್ತಾನೆ, ಚಾಕ್ಲೇಟ್ ಕೇಳ್ತಾನೆ, ಹಠ ಮಾಡ್ತಾನೆ, ಪದೇ ಕೇಕ್ ಕೇಳ್ತಾನೆ. ನಾವು ಲೈನ್ ಡ್ರಾ ಮಾಡಬೇಕು, ನಾವು ನೋ ಅಂತ ಹೇಳಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಪ್ಲೀಸ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಒಬೇಸಿಟಿ ಕಡೆ ಹೋಗಬೇಡಿ. ಫಿಸಿಕಲ್ ಆಕ್ಟಿವಿಟಿ ಮಾಡಿಸಿ, ಹೆಲ್ದಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಿಸಿ. ಒಂದು ನ್ಯೂಟ್ರಿಷನ್ ಒಪಿನಿಯನ್, ಒಂದು ಪೀಡಿಯಾಟ್ರಿಷನ್ ಒಪಿನಿಯನ್ ದಯವಿಟ್ಟು ತಗೊಳ್ಳಿ. ಬೈ ಮಾಡೋ, ಹೈಫೈ ಕೊಡು, ಶೇಕ್ ಹ್ಯಾಂಡ್ ಮಾಡೋ. ಮಾಡಲ್ವಾ? ಮಾಡಲ್ಲ ಅಂತ ಅವನು ಸಿಟ್ಟು ಬಂದಿದೆ ಅವನಿಗೆ, ಬಿರಿಯಾನಿ ಬೇಕಂತೆ. ಓಕೆ ಬಾಯ್ ಬಾಯ್ ಬಾಯ್.